ಒಳಗೋಗಿ ನಮ್ ಗಂಗವ್ವ ಏನ್ ಮಾಡ್ಕೊಂತಾಳ ನೋಡ್ಬೇಕ್ರಿ. ಏ ಗಂಗಾ, ಏನಪ್ಪ? ಏನವ ಇವತ್ ಕಾಲೇಜ್ಗೆ ಹೋಗ್ಲಿಲ್ಲ? ಇಲ್ಲಪ್ಪ, ಇವತ್ ಕಾಲೇಜ್ ಇಲ್ಲ. ಯಾಕವ? ಗೊತ್ತಿಲ್ಲಪ್ಪ, ಇವತ್ ಕಾಲೇಜ್ ಇಲ್ಲ. ಅಪ್ಪ ನಂಗ ಏನಾರ ತಿನ್ನಂಗ ಆಗ್ಬಿಟ್ಟೈತಿ. ಮಲ್ಲಿಕಾನ್ ಅಂಗಡಿ ಕರ್ಕೊಂಡು ಹೋಗು, ಅಲ್ಲಿ ಕುಂತು ನಾನು ನೀನು ಪುರಿ, ಬಿಟ್ಗಿರಿ ಚಟ್ನಿ ಮತ್ತದು ಇದು ಮಿರ್ಚಿ ಬಜ್ಜಿ ಎಲ್ಲ ತಿನ್ಬೋದ, ಮಸ್ತ್ ಮಜಾ ಮಾಡ್ಬೋದಾ ಅಪ್ಪ. ಯಪ್ಪ ಕರ್ಕೊಂಡು ಹೋಗು. ನಿಮ್ಮವ್ವ ಗಂಗವ್ವ ಉದ್ರಿ ಗಂಗವ್ವ ಆಕಿ ಗೊತ್ತಿಲ್ಲ, ರೌದ್ರಾವತಾರ ತೆಗೆದು ಬಿಡ್ತಾಳ. ಬ್ಯಾಡ್ವ ಮಗ, ಇಲ್ಲಿ ಏನಾರ ಮಾಡ್ಕೊಡ್ತಾಳ, ಅದನ್ನ ತಿನ್ನು ತಗೋ. ಯಪ್ಪ ನಾನೊಂದು ಪ್ಲಾನ್ ಮಾಡೀನಿ. ಏನ ಮಗಳ ಅದು? ಅವ್ವ ಏನ್ ಕೊಡ್ತಾಳ ನೋಡು, ಅದನ್ನ ಸ್ವಲ್ಪನ ತಿನ್ನು, ಹೊಟ್ಟೆ ಹಸುವಾಗಿಲ್ಲ ಅಂದ. ಆಮೇಲೆ ನನ್ ಪಾಡಿಗೆ ನಾನು ಹೊರಗೆ ಹೋಗ್ತೀನಿ, ನಿನ್ ಪಾಡಿಗೆ ನೀನು ಹೊರಗೆ ಬಾ. ಅವಾಗ ನಾವು ಮಲ್ಲಿಕಾನ ಹೋಟೆಲ್ನಾಗ ಕುಂತ್ ನಾಷ್ಟ ಮಾಡೋಣ. ಹೌದ್ ನೋಡ ಮಗಳ, ನಂಗಿದು ತೆಲಿಗೆ ಹೊಳಿಲೇ ಇಲ್ಲಲ್ಲ, ಹಂಗ ಮಾಡು ತಗೋ. ಏನಂದ್ರಿ ನೀವು? ಅದ ಏನಿಲ್ಲ, ನಾಷ್ಟಕ್ಕೆ ಏನ್ ಮಾಡಿ ಅದ ಕೊಡು ಅಂತ ಕರದ್ನಿ. ನೀನ್ ಹಾನು ಇಲ್ಲ ಹೂನು ಇಲ್ಲ. ನಾನು ಇಲ್ಲೇ ದೇವ್ರ ಮನ್ಯಾಗ ಪೂಜಾ ಮಾಡಕ್ ಕುಂತೀನಿ. ಹೂ ಏರಿಸಿ ನಿಮ್ಮೆಲ್ಲ ಮಾತು ನಾ ಕೇಳಿಸ್ಕೊಂಡಿನಿ. ಬೇಯವ್ವ ಕೇಳಿಸ್ಕೊಂಡಿಲ್ಲ ಅಂದಮೇಲೆ ನನಗ ಇವತ್ತು ಪೂರಿ ಮತ್ತೆ ಬೆಟಗರಿ ಚಟ್ನಿ ತಿನ್ನಂಗಾಗೈತಿ. ನಾನು ತಿಂತೀನಿ ನೋಡು, ನೀ ಏನಾರ ಮಾಡ್ಕೊ. ನಾನು ಅಪ್ಪ ಹೊರಗ ನಾಷ್ಟ ಮಾಡ್ತೀನಿ, ನೀನ್ ಬೇಕಂದ್ರೆ ಒಳಗಿಂದ ತಿನ್ನು, ಮನ್ಯಾಗ ಮಾಡಿದ್ದು. ಅಯ್ಯೋ ಉಚ್ಚಪ್ಯಾಲಿ, ಏನದಿಯ ನೀನು ಹುಡುಗಿ, ತಲೆಯಾಗ ಬುದ್ಧಿ ಐತಿ ಏನಿಲ್ಲ ನಿನಗ? ಆ ಮಲ್ಲಿಕ 10-12 ದಿನದ್ದು ಅದು ಎಣ್ಣೆಗ ಪೆಟ್ರೋಲ್ ಆಗಿರುತ್ತದು ಎಣ್ಣೆ, ಅದ್ರಾಗ ಪುರಿ ಕರಿತಾಳು, ಅದ್ರಾಗ ಮಿರ್ಚಿ ಬಜ್ಜಿ ಎಲ್ಲ ಮಾಡ್ತಾಳು. ಅಂತ ಪೆಟ್ರೋಲ್ ಆಯಿಲ್ನ್ಯಾಗ ಮಾಡಿದ್ದು ಪೂರಿ ತಿಂತೀಯ? ಇವ ನನ್ನ ಮಗಳು, ನಿಂದು ಹೆಲ್ತ್ ಏನಾಗ್ಬೇಕವ, ಆರೋಗ್ಯ ಬೇಡವಾ ಬೇಡ. ನೀನು ಇವತ್ತು ಪೂರಿ ತಿನ್ಬೇಕಲ್ಲ, ನಾನ ಮಾಡ್ಕೊಡ್ತೀನಿ. ಬೆಟಗೇರಿ ಚಟ್ನಿ ಎಲ್ಲ ನಾನ ಮಾಡ್ತೀನಿ, ಮತ್ತೇನ್ ಬೇಕು ಹೇಳು, ನಾನ ಮಾಡ್ತೀನಿ ಮನ್ಯಾಗ. ಅವ್ವ ಕರೆನೂ ಮಾಡ್ತೀಯಾ ನೀನು? ಪೂರಿ ಚಟ್ನಿ ಎಲ್ಲ ಮಾಡ್ತೀಯಾ? ಇವ ನಂಗರ ನಂಬಕ್ ಆಗ್ವಲ್ತಲ್ಲ. ಹುರೇ, ಯಾಕ ನಂಗೆ ಬರಂಗಿಲ್ಲ ಅಂತ ಮಾಡಿ ಏನು? ಬೇವಾ ನೀನು ದಾಸಿ ಇಡ್ಲಿ ಪಡ್ಡು ಅವೆಲ್ಲ ಎಂತ ಮಾಡಿಬಿ? ಯಾರ ಮಾಡಿದ್ದು ಕೊಟ್ಟಿದ್ವು ಅವ ತಿನ್ನಿಸ್ತಿ. ನೀನು ಯಾವಾಗ ನೋಡಿದ್ರು ಅದು ಒಂದು ಉಪ್ಪಿಟ್ಟು, ತಂಗ್ಳನ್ನ ಚಿತ್ರಾನ್ನ ಮತ್ತು ರೊಟ್ಟಿ ಇಷ್ಟ. ನಮಗರ ಹೊರಗಿಂದು ತಿನ್ಬೇಕು ಅನ್ನಿಸ್ಬಿಟ್ಟಿತ್ತು ನೋಡಿ ಇವತ್ತು. ನೀನ ಮಾಡ್ತಿಲ್ಲ, ಒಟ್ಟು ಜಾಸ್ತಿ ಮಾಡ್ಬಿ, ಮಧ್ಯಾಹ್ನ ಅದ್ದ ತಿನ್ಬಿಡ್ತೀನಿ ನಾನು. ಮಾಡಕಲೇ ಜಾಸ್ತಿನ ಮಾಡು. ಮನ್ಯಾಗಿನ ಬಂದ್ರ ಒಂದ್ 4 ಹೆಚ್ಚಿಗೆ ಹೋಗ್ತಾವ. ಅಯ್ಯೋ ದೇವ್ರೆ, ಅಲ್ಲ ನೀವು ಎಷ್ಟು ತಿಂತೀರಿ ಅಂತ ನಂಗೆ ಕರೆಕ್ಟಾಗಿ ಹೇಳ್ರಿ, ನಾನು ಅಷ್ಟ ಮಾಡ್ತೀನಿ. ಆಮೇಲೆ ಉಳಿತಂದ್ರೆ ನಾಯಿಗೆ ಹಾಕೋ ಬಾಲಿಗಾತಿತ್ತು. ಅಯ್ಯ ನೀನು ಒಟ್ಟು ಹೊಡಿ. ಅಲ್ಲ ನಾನು ಇಷ್ಟ ತಿಂತೀನಿ, ನಾ ಇಷ್ಟ ತಿನ್ನಂಗಿಲ್ಲ ಅಂತ ಯಾರು ಹೇಳ್ತಾರನು? ಮಾಡು ಕೈಲಿ, ಓಟಿ ಹೆಚ್ಚಿಗೆ ಮಾಡು. ಬೇವ ನಾನರ ಒಂದು 10 ತಿಂತೀನಿ ನೋಡು. ಹುಚ್ಚಿ 10 ತಿಂತೀಯ? 10 ತಿಂದು ಹೊಟ್ಟಿ ಕೆಡಿಸ್ಕೊಂಡು ಕುಂತೀಯ. ಆಮೇಲೆ ನಾನು ನಿನಗೆ ಈಗ ನಾಷ್ಟಕ್ಕೆ 2 ಮಾಡ್ತೀನಿ ಪೂರಿ, ಮತ್ತು ಮಧ್ಯಾಹ್ನಕ್ಕೆ ಒಂದು 2 ಮಾಡ್ತೀನಿ. ನಿಮ್ಮ ಅಪ್ಪಗೆ 3 ಮಾಡ್ತೀನಿ. ಅಂದ್ರೆ ಬೆಳಿಗ್ಗೆ 3, ಮಧ್ಯಾಹ್ನ 3 ಅಷ್ಟ. ಮತ್ತೆ 2 ತಿಂತಾರ, ಜಾಸ್ತಿ ತಿನ್ನಬಾರ್ದು, ದಪ್ಪ ಆಗ್ಬಿಡ್ತೀನಿ ನೋಡು. ಆಮೇಲೆ ಕನ್ನೆ ನೋಡಕ್ ಬಂದಾಗ ನಿಂಗೆ ಮದ್ವಿನ ಆಗಂಗಿಲ್ಲ ನೋಡು, ಹೆಂಗ್ ಮಾಡ್ತೀನಿ ನೋಡು. ಯಪ್ಪ ಇದಕ್ಕೆ ನಾನು ಮನ್ಯಾಗ ಏನು ತಿನ್ನಂಗಿಲ್ಲ, ಏನೇನು ತಿನ್ನಂಗಿಲ್ಲ. ಯವ್ವ ಏನು ತಿನ್ನಕ ಕೊಡಂಗಿಲ್ಲ. ಬಾರಪ್ಪ ನಾವು ಮಲ್ಲಿಕನ ಅಂಗಡಿಗೆ ಹೋಗಿ ತಿನ್ನೋನು, ಆಕೆ ಮಸ್ತಾಗಿ ಮಾಡ್ಕೊಡ್ತಾಳ. ಎಷ್ಟು ರೂಪಾಯಿಗೆ ಒಂದು ಪೂರಿ? 10 ರೂಪಾಯಿಗೆ ಒಂದು. ಒಂದು 4 ತಿಂದು ಬರ್ತೀವಿ. ಇವನವಲ್ಲಿ ನಿನಗ 4 ಅಂದ್ರೆ 40 ರೂಪಾಯಿ, ನಿಮ್ಮ ಅಪ್ಪಗ 40 ರೂಪಾಯಿ, 80 ರೂಪಾಯಿ. ಬ್ಯಾಡವಾ ಬೇಡ ಮಗ ಬ್ಯಾಡ. ನಾನು ಮನ್ಯಾಗ ಒಟ್ಟು ಜಾಸ್ತಿ ಮಾಡ್ತೀನಿ ತಗ, ಎಷ್ಟರ ತಿನ್ರಿ ಮಾಡ್ತೀನಿ. ಏನೋ ಮಾಡ್ಬೇಕು, ಹಣೆ ಬಾರ್ ಗಣೇಶ ಚೌತಿ. ಈ ಮನ್ಯಾಗ ಯಾರಿಗೂ ರೊಕ್ಕ ಉಳಿಸೋದು ಹತ್ತೇ ಇಲ್ಲ. ರೊಕ್ಕ ಅನ್ನೋದು ನೀರ್ನಂಗೆ ಖರ್ಚು ಮಾಡ್ತಾವ. ಏನು ಮಾಡ್ಬೇಕು? ಹೋಗ ರೊಕ್ಕಕ್ಕೆ ಏನ್ ಕಮ್ಮಿ ಆಗೈತಿ ನಿನಗ? ನಿಮ್ಮ ಅಪ್ಪನ ಮನೆ ತರ್ತೀನೋ? ನನ್ನ ಮಗಳು ಅಪರೂಪಕ್ಕೆ ಏನೋ ತಿಂತತಿ ಏನ ಕುಂತತಿ, ಮಾಡ್ಕೊಂಬ ಹೋಗು. ಅದಕ್ಕೆ ನಿನಗೆ ಎಲ್ಲಾರು ಉದ್ರಿ ಗಂಗವ್ವ ಅನ್ನೋದು. ಹೋಗ ಬೇವ, ನೀ ಮಾಡು ಕೈಲೆ ಚಲೋ ಮಾಡ್ಬೇಕಾ? ಎಲ್ಲವೂ ಚಲೋ ಆಗ್ಬೇಕು ನನಗ. ಆತಮ್ಮ ಮಹಾರಾಣಿ ಎಲ್ಲ ಚಲೋನ ಮಾಡ್ಕೊಡ್ತೀನಿ. ಕುಂದ್ರು ಒಂದ್ 5 ನಿಮಿಷ ಕುಂದ್ರ ತಾಳ್ಮೆ ಐತಿಲ್ಲ. ನೋಡಪ್ಪ ಅವು ಹೆಂಗ್ ಮಾಡ್ತಾಳ. ನೋಡಕ್ ಕುಂತೀನಲ್ವಾ, ನೋಡಕ್ ಕುಂತೀನಿ. 25 ವರ್ಷದಿಂದ ನೋಡಕ್ ಕುಂತೀನಿ. ನಂಗೂ ಸಾಕಾಗೋಗೈತಿ. ಏನ್ ಮಾಡ್ಬೇಕು? ಬಿಡಾಕು ಬಾರದ್ದು, ಇಟ್ಕೊಳಕ್ಕೂ ಆಗ್ಲಾರದ್ದು, ಏನ್ ಮಾಡಕ್ ಆಗಂಗಿಲ್ಲ. ಹಂಗ ಹೋಗುದು. ಹೋಗ್ಲಿ ಬಿಡು, ಏನಾರ ಮಾಡ್ಕೊಂಡು ಹಾಳಾಗೋಗ್ಲಿ. ನೀನು ಹೊಟ್ಟೆ ತುಂಬ ತಿನ್ನ. ಅವ ಮಗಳ ಹೊಟ್ಟೆ ತುಂಬ ತಿನ್ನು ಪೂರಿನ. ದೇವ್ರದಯೆ, ನಿಮ್ಮ ಅವನು ಉದ್ರಿ ಚಾಳಿ ನಿನಗ್ ಬದಿಲ್ಲಲ್ಲ, ಅಷ್ಟ ಸಾಕು. ಅಂದ್ರು ಅಪ್ಪ, ನೀನು ಈ ಮಮ್ಮಿನ ಮದ್ವಿನ ಆಗ್ಬಾರ್ದಿತ್ತು, ಬ್ಯಾರೆ ಯಾರು ಸಿಗ್ಲೇ ಇಲ್ಲ ನಿನಗ. ಅದು ಒಂದು ದೊಡ್ಡ ಕತಿ. ನಮ್ಮವ್ವ ನಮ್ಮಪ್ಪ ಬ್ಯಾಡ್ಲ ಈ ಹುಡುಗಿನ ಒಂಥರ ಬ್ಯಾರೇನ ಅನ್ಸಾಕುಂತತಿ ಅಂತ ಹೇಳಿದ್ರು. ನಾನು ಕೇಳಿಲ್ಲ. ಯಪ್ಪ ಬೆಳ್ಳಗ ಚಂದಗ ಅದಾಳ, ತಳ್ಳಿಗ ದಂತದ ಗೊಂಬಿ ಇದ್ದಂಗದಾಳ. ಇರ್ಲಿ ನಾ ಮಾಡ್ಕೊಂತೀನಿ ಅನ್ಯಾ ಮಾಡ್ಕೊಂಬಿಟ್ನಿ. ಆಮೇಲೆ ನೋಡು ಮನಿಗ್ ಬಂದಾಗ ನೀರ್ ಚಲಂಗಿಲ್ಲ, ಕಸಾನು ಚಲಂಗಿಲ್ಲ. 100 ಸಲ ಹುಡುಕುದಾರಾಗ ಏನಾರ ಬಿದ್ದೈತೆ ಏನಂದು. ಯವ್ವ ಅಷ್ಟು ಜೀವ ತಿಂತಾಳ. ಅದಕ್ಕೆ ನಮ್ಮಪ್ಪ ಅವ ಮೊದಲ ಟಿಕೆಟ್ ತಗೊಂಡು ಮೇಲೆ ಹೋಗೇ ಬಿಟ್ಟು. ಅದು ಒಂದು ದೊಡ್ಡ ಕತಿ ಬಿಡುವ ಮಗಳ. ಏನ್ರಿ ಒಟ್ಟು ನಿಮ್ಮ ಮಗಳನ್ನ ಕಳಿಸ್ರಿ, ರೆಡಿ ಆಗೈತಿ. ನಿಮಗ್ ನಾಷ್ಟ ಕೊಟ್ಟು ತಾನು ತಿಂತಾಳು. ಪೂರಿ 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 ನಮ್ಮವ್ವ ಮಾಡಿದ್ದು, ಪೂರಿ ನಾನು ತಿಂತೀನಿ. ಯಪ್ಪ ತಗೋ ಪೂರಿ. ಅಂತೂ ಇಂತೂ ನಿಮ್ಮವ್ಗ ಅದು ಯಾವ ದೇವ್ರ ವರ ಕೊಟ್ಟಿತ್ತೇನ ಮಾಡಿಲ್ಲ ನೋಡು ಪೂರಿ. ನಾ ಎಲ್ಲಿ ಮಾಡಂಗಿಲ್ಲ ಅನ್ಕೊಂಡ್ಬಿಟ್ಟಿನಿ, ಮಾಡಿಲ್ಲ. ಅಂತೂ ಇಂತೂ ಪುಣ್ಯ ಬರ್ಲಿ. ಇನ್ನ ಅದಾವ ಏನ ಇಷ್ಟ ಖಾಲಿ ಆದ್ವಾ? ಯಪ್ಪ ಮಾಡು ಕೈಲಿ ಜಾಸ್ತಿನ ಮಾಡ್ಬಿಟ್ಟಾಳವ್ವ. ತಿನ್ನು. ಮಾಡ ಕೈಲಿ ಜಾಸ್ತಿ ಮಾಡೀನಿ ಅಂದು ಈಗ ತಿಂದು ಖಾಲಿ ಮಾಡ್ಬೇಡವ. ಮಧ್ಯಾಹ್ನಕ್ಕೂ ಸೇರೆ ಮಾಡೀನಿ. ಈಗ ಮಧ್ಯಾಹ್ನಕ್ಕೆ ಅಡಿಗೆ ಮಾಡಂಗಿಲ್ಲ ನಾನು.
ಆಹಾ ಪೂರಿ ಬೆಟಗೇರಿ ಚಟ್ನಿ ಆಹಾ ಆಹಾ ತಿಂದು ಎಷ್ಟು ವರ್ಷ ಆಗಿತ್ತು ಮನ್ಯಾಗ. ಇವತ್ತು ತಿಂದೆ ನೋಡು. ಹಬ್ಬದ ಊಟ ಆದಂಗೆ ಆಗೈತೆ ನನಗರ. ಹಬ್ಬದ ಊಟನೇ ಮತ್ತೆ ದಿನ ಮಾಡ್ಕೊಂಡ್ ತಿಂತಾರೇನು ಯಾರ? ಹೊಟ್ಟೆ ಹಾಳಾಕೈತಿ, ಡಾಕ್ಟರ್ ಬೈತಾರ ಇಂಥದೆಲ್ಲ ತಿನ್ನಬಾರ್ದು ದಿನ ಎದ್ದು. ಸುಮ್ಕ ತಿನ್ರಿ. ಅಂದ್ರು ಗಂಗಿ ಭಾರಿ ರುಚಿ ಮಾಡಿ ಬಿಡ್ಲಿ. ಹೂರಿ ರುಚಿಯಾಗಿತ್ತಲ್ಲ, ತಿನ್ರಿ ತಿನ್ರಿ. ಅಲ್ಲ ನೀನು ತಿನ್ಬೇಕಿಲ್ಲ? ತಿಂತೀನಿ. ಈಗ ನಿಮ್ಗೆಲ್ಲ ಕೊಟ್ಟು ತಿಂತೀನಿ. ನೀವು ಎಷ್ಟು ತಿಂತೀರಿ ತಿನ್ರಿ. ಆಹಾ ಮಸ್ತಗೆ ನೋಡ್ಲಿ ಗಂಗಿ, ಮಸ್ತಗೆ ನೋಡು. ಮಲ್ಲಿಕನ್ ಹೋಟೆಲ್ ಫೇಲ್. ಹೋಟೆಲ್ ಫೇಲ್, ಅಷ್ಟು ರುಚಿಯಾಗ್ಯಾವ. ಹೂರಿ ಚಲೋ ಆಗ್ಯಾವಲ್ಲ, ತಿನ್ರಿ. ಯಾ ಗಂಗಕ್ಕ ಅದೇನವಾ ಹಣೆ ಬಾರ್ ಗಣೇಶ ಚೌತಿ ವಾತಗ. ಅಲ್ಲ ಮನ್ಯಾಗ ಏನಾರ ಚಲೋ ಚಲೋ ರುಚಿಯಾಗಿ ಮಾಡ್ಕೊಂಡ್ ತಿನ್ನೋ ಮುಂದೆ ಮುದ್ದಾಮ್ ಯಾರು ಬರ್ತಾರ ನೋಡ್. ಬಂದ ಬಿಡ್ತಾರ ಏನ್ರಿ? ಒಟ್ಟ ತಾಡ್ ತಗೊಂಡು ಒಳಗ್ ಹೋಗಿರನು? ಅವರು ಏನಂತ ಹೇಳಿ ಹೋಗಿದ್ದೆ ಬೇಕಂತ ತಿನ್ನಂತಿ. ಬೇವಾ ನೀನ ಹೊರಗೆ ಹೋಗಲ್ಲ, ನಾವು ತಿಂತವಿ. ಹೌದಲ್ಲ? ನಾನು ಹೊರಗೆ ಹೋಗ್ತೇನೆ. ಯಾವ ಬಿಲಾಲ್ಯಾರ ಬಂದ್ರೆ ಏನ ತಿನ್ನು ಮುಂದೆ ಬಿಡ್ತಾವ ನೋಡು. ಮತ್ತೆ ನೀನು ವಾಸನೆ ಹಿಡ್ಕೊಂಡು ಹೋಗಿಲ್ಲ ಯಾರ ಮನ್ಯಾಗ ಚಿಕನ್ ಸಾರು ಮಟನ್ ಸಾರು ಮಾಡಿದ್ರ ಅಯ್ಯೋ ವಾಸನೆ ಬರಕುಂತತಿ, ಓಟ್ ನೋಡ್ಕೊಂಡ್ ಬರ್ತೀನಿ ಅಂತ ಓಡೋಗಿ ತಿಂದ ಬಂದ್ಬಿಡ್ತಿ. ನಮಗೂ ಕಟ್ಟಿಸ್ಕೊಂಡ ಬಂದ್ಬಿಡ್ತಿ. ಮತ್ತೆ ಅವ್ರು ಬರಬಾರ್ದನು? ಆದ್ರೆ ನಿನ್ನಂಗ ವಾಸನೆ ನೋಡ್ಯಾರ ಬರಂಗಿಲ್ಲ ಅವರು. ಹೋಗಿ ಮಾತಾಡ್ಸ್ಬಾ ಹೋಗಿ. ಈಕಿನಿಕ್ಕಿ ಗಂಗವ್ವ ಬರವಳ್ಳಲ್ಲ. ಬಂದಿ ತಾಡ್ರಲೆ. ಇವಾಗಂಕ ಒಂದ್ ವಾಟೆ ನೀರ್ ಕೊಡ. ಇವ ಯಾಕ ನೆತ್ತಿಗೆ ಹತ್ಬಿಟ್ಟೈತಿ? ಬೆಳಿಗ್ಗೆ ನಾಷ್ಟ ಮಾಡಿದ್ದು ಗಂಟಲ್ನಾಗ ಸಿಕ್ಕಂಬಿಟ್ಟೈತಿ. ಒಟ್ಟು ನೀರ್ ಕೊಡ. ನೀರ ತರ್ತೀನಿ. ಇಲ್ಲೇ ನಿಂದ್ರಿ, ನೀರ್ ತಗೊಂಬರ್ತೀನಿ. ಒಂದ್ ಚೊಂಬ ಫುಲ್ ನೀರ್ ತಗೊಂಬರ್ತೀನಿ. ಇಲ್ಲೇ ನಿಂದ್ರಿ. ಸಗಿ ಒಳಗ್ ಬಂದ್ರೆ ಏನಾಕೈತಿ? ಅಲ್ಲ ಅದು ನಾಷ್ಟಕ್ಕೆ ಕುಂತಿದ್ರಲ್ಲ, ಧೂಳು ಖಾಲಿಲೆ ಒಳಗೆ ಬರಬಾರ್ದಲ್ಲ, ಅದಕ್ಕೆ ಹೇಳಿ ನೀವು. ಏನೋ ಅನ್ಕ ಬೇಡ. ಏನೇನೋ ಅನ್ಕೊಂಡಿಲ್ಲವ ನಾನು, ಏನೇನೋ ಅನ್ಕೊಂಡಿಲ್ಲ. ಇದ ಸುದಿಗ ಒಟ್ಟು ಕೆಮ್ಮು ಹತ್ತಲ್ಲ, ಅದಕ್ಕೆ ನೀರು ಕೇಳಿದ್ವೇವ. ಕೊಡು ಒಂದು ಗ್ಲಾಸ್ ನೀರು. ಓಕೆವ ನಾವು. ಹೌದೇನು? ತಡಿ ಒಂದು ಗ್ಲಾಸ್ ನೀರು ತಗೊಂಬರ್ತೀನಿ, ಕುಡ್ದು ಹೋಗಂತೆ. ಬರ್ರಿ ಅಕ್ಕ ಕುಂದ್ರ ಬರ್ರಿ, ನಾಷ್ಟ ಮಾಡಿ ಬರ್ರಿ. ಇವತ್ತು ನಮ್ಮ ಗಂಗಿ ರುಚಿಯಾಗಿ ಪೂರಿ ಮತ್ತೆ ಬೆಟಗೇರಿ ಚಟ್ನಿ ಮಾಡಿ ಬರ್ರಿ, ಕುಂದ್ರ ಬರ್ರಿ. ಅಯ್ಯೋ ಇದ್ರ ಬಾಯಾಗ ನನ್ನ ಕಡಕ್ ರೊಟ್ಟಿ. ಅಲ್ಲ ಏನು ಗಂಡು ಕುಡಿತವ ಇದು? ಎಂತ ಗಂಡು ಕುಡಿತ್ ನೋಡ್ ನನಗರ. ಸಾಕಾಗೋತಿ ಈ ಮನೆ ಸಂಬಂಧ ನನಗರ. ಅಲ್ಲ ಇವ್ರು ನೋಡಿದ್ರ 3 ಜನ ಬಂದಾರ. 3 ಜನಕ್ಕೆ 4 ಪೂರಿ ಚಟ್ನಿ ಅಂದ್ರೂ 12 ಪೂರಿ. ಚಟ್ನಿ ಎಷ್ಟು ಹೊಕ್ಕೈತಿ, ಎಣ್ಣೆ ಎಷ್ಟು ಖರ್ಚಾಕೈತಿ. ಯವ್ವ ನಾವಲೆ ಹೆಂಗಾರ ಮಾಡಿ ಇವಕ್ಕೆ ದಬ್ಬಿಡ್ಬೇಕು ಹೊರಗೆ. ಅಲ್ರಿ ಅವ್ರು ಕರೀಲಾರ್ದ ಹೆಂಗ್ ಬಂದು ನಾಷ್ಟ ಕುಂದಿರ್ತಾರ? ಬಾ ಊಟಕ್ಕೆ ಕುಂದ್ಬಿಡು ಅಂದ್ರ ಬ್ಯಾಡ್ರಿ ಪಾಪ ಅವ್ರೇನ್ ಅನ್ಕೋಬೇಕು ಅಂದಂಗ ಅವರು ನಾಷ್ಟ ಮಾಡ್ಕೊಂಡ ಬಂದಾರಂತ. ಅಯ್ಯ ಗಂಗಕ್ಕ, ನೀ ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಿಬಿಡವ, ನನಗೇನು ಬ್ಯಾಸ ಇಲ್ಲ. ನೀನು ನಮ್ಮ ಮನೆಗೆ ಅದು ಇದು ಬಂದಾಗ, ಇದು ಸಕ್ರಿ ಚಾ ಪುಡಿ ಕೇಳಕ್ ಬಂದಾಗ ನಾವು ಏನೋ ತಿಂತಿದ್ರ ನೀನು ಬಂದು ಕುಂದಿರ್ತೀಯಲ್ಲ, ಹಂಗ ನೀನು ಏನೋ ಅನ್ಕೊಳಂಗಿಲ್ಲ, ನಾವು ಏನೇನು ಅನ್ಕೊಳಂಗಿಲ್ವಾ? ಅಯ್ಯ ಉಚ್ಚಿ ನೋಡ, ಅವ್ರ ಏನು ಅನ್ಕೊಳಂಗಿಲ್ಲ ಅಂತ ತಗೊಂಡ್ ಹೋಗ ಅವ್ರಿಗೂ ನಾಷ್ಟ, ಅವರು ತಿನ್ಲಿ. ನಾಷ್ಟ ಕೊಡ್ಬೇಕಾ? ಅಯ್ಯ ಇರ್ಲಿ ಬಿಡ ಯಾಕ, ನಮ್ಗೆ ಅರ್ಜೆಂಟ್ ಕೆಲಸ ಐತಿ. ಒಂದ್ ಗ್ಲಾಸ್ ನೀರು ಕೊಟ್ಬಿಡು, ನಾವು ಹೊಕ್ಕೇವಿ. ಒಂದ್ ಗ್ಲಾಸ್ ನೀರ್ ಅಷ್ಟ ಅಲ್ಲ ನಾಷ್ಟ ಮಾಡಿದ್ರೆ ಬರ್ತಿತ್ತ ಏನ? ಮತ್ ನೀವು ನೋಡಿದ್ರೆ ಅರ್ಜೆಂಟ್ನಾಗ ಗದಿರವ. ಹೋಗ್ ಬರ್ರಿ, ಇನ್ನೊಮ್ಮೆ ಬೇಕಾದ್ರೆ ನಾಷ್ಟ ಮಾಡ್ರಿ ಅಂತ. ಅಯ್ಯ ರೇಷ್ಮಕ್ಕ ತಡಿವಾ ನೀನು, ಅಂತದ್ ಏನ್ ಅರ್ಜೆಂಟ್ ಐತಿ ಹೋಗಿ ಮಾಡು ಅಂತದ್ದು? ಏನೇನು ಅರ್ಜೆಂಟ್ ಇಲ್ಲ ಗಂಗಕ್ಕ, ನೀ ಆರಾಮಾಗಿ ಮಾಡ್ಕೊಡು, ನಾವು ಕುಂತ ತಿಂದ ಎದ್ದೋಕ್ಕಿವಿ. ಆಯ್ತಾ? ತಗೊಂಬ ಹೋಗು. ನಾಷ್ಟ ಮಾಡ್ರಿ ಕುಂದ್ರಿ. ನಾನು ಜಾಸ್ತಿ ಮಾಡಿಲ್ಲ, ನಮ್ಮೋರಿಗೆ ಎಷ್ಟು ಬೇಕಷ್ಟ ಮಾಡೇನಿ. ಈಗ ಒಂದು 4-6 ಉಳ್ದಾವ್. ಎಲ್ಲರೂ ನಾಷ್ಟ ಮಾಡಿಬಿಟ್ಟಿವಲ್ಲ, ಅದಕ್ಕೆ ಒಂದ್ 2 ಬರ್ತಾವ. ತಗೋ ನಾಷ್ಟ ಮಾಡಿ ಹೋಗ್ರಂತ. ಹೌದಿಲ್ಲ? ಮತ್ತ ಬೇಯವ್ವ ಸುಳ್ಳು ಹೇಳ್ಬಾರ್ದು. ಮನೆಗೆ ಬಂದವ್ರ ಮುಂದೆ ಅತಿಥಿ ದೇವೋ ಭವ ಅಂದು ನಮ್ಮ ಸಾಲ್ಯಾಗ ಕಲ್ಸ್ಯಾರ ನಮಗ. ನಮ್ಮವ್ವ ಜೋಗಷ್ಟು ಮಾಡಿಬಿಟ್ಟಾಳ ನಾಷ್ಟಕ್ಕ. ಇವತ್ತು ಊಟಕ್ಕೆಲ್ಲ ಪೂರಿ ಚಟ್ನಿನ. ನೀವು ಎಷ್ಟರ ತಿನ್ಬೋದು. ಪಾಪ ನಮ್ ಗಂಗಕ್ಕ ತರಕ ಹೋಗ್ಬಿಡ್ಲಿ ನೋಡ್ ನಾಷ್ಟಕ್ಕ. ಕುಂದರಿ ಮತ್ತ ಹಂಗ ಹೋದ್ರೆ ಪಾಪ ಆಕಿಗೂ ಬ್ಯಾಸರಕೈತಲ್ಲ. ಕುಂದರಿ. ಜೇಕರ ನೀವ್ ಏನೇನು ಅನ್ಕೊಳಕ್ ಹೋಗ್ಬೇಡ್ರಿ. ನಾನು ಹೆಂಡತಿ ಓಟ್ ಹಂಗ ನಿಮ್ಗೆ ಗೊತ್ತೈತಲ್ರಿ. ಅಯ್ಯಣ್ಣ, ನಾವೇನು ಈಗ ನೋಡಕ್ ಕುಂತ್ವೇನೋ, ಒಂದು 10-12 ವರ್ಷದಿಂದ ನೋಡಕ್ ಕುಂತವಿ. ಆಕಿ ಚಾಳೆಲ್ಲ ನಮಗ್ ಗೊತ್ತೈತಿ. ನಾವ್ರ ನಾಚ್ಕೊಳಂಗಿಲ್ಲಪ್ಪ, ಹೊಟ್ಟೆ ತುಂಬಾ ತಿಂತೇವಿ. ಆನಂದ ಪರಮಾನಂದ ಉದ್ರಿ ಗಂಗವ್ವನ ಹತ್ರ ಪುರಿ ಮಾಡಿಸ್ಕೊಂಡು ತಿಂದವರು ನಾವೇ ಪುಣ್ಯಾತ್ಮರು. ಗಗಕ್ಕ ಪೂರಿ ಅಂತೂ ಭಾರಿ ಆಗ್ಯಾವ ನೋಡುವ, ಭಾರಿ ಮಸ್ತ್ ಆಗ್ಯಾವ ನೋಡು. ಹಿಂಗ ಹುಬ್ಬ್ಯಾವಲ್ಲ, ಅಂತದೇನ್ ಹಾಕಿ ಮಾಡಿ ಕಮ್ಮಿ ತಿನ್ಲಿ ಅಂದು ಸೋಡಾ ಇಟ್ಟು ಜಾಸ್ತಿ ಹಾಕೇನಿ. ಏನಂದಿ ಅಕ್ಕ? ಇಲ್ಲ ಅವು ಹುಬ್ಬುವ ಹಂಗ ಉಪ್ತಾವ ಪೂರಿ ಎಲ್ಲ. ಚಲೋ ಆಗ್ಯಾವ. ತಿನ್ರಿ ಹೂನೇಕ ತಿಂತವಿ. ಅಲ್ಲ ನೀನು ತಿನ್ಬೇಕಿಲ್ಲ? ತಿಂತೀನಿ ನಾನು, ನೀವು ತಿನ್ರಿ ಮೋದಿ. ಭಾರಿ ಆಗ್ಯಾವ ನೋಡಿ ಯಾಕ, ಭಾರಿ ಮಸ್ತ್ ಆಗ್ಯಾವ ಬಿಡಿ ಪೂರಿ. ನಾವು ಮಾಡಿ ತಿನ್ನಕ್ಕಿಂತ ಯಾರ ಮಾಡಿದ್ದು ತಿಂತೀವಲ್ಲ ಅದು ಭಾಳ ರುಚಿ ಆಗ್ತೈತಿ. ನಂಗೆ ಭಾಳ ಇಷ್ಟ ಆದ್ರವ ಇವು ಪೂರಿ. ಜೇಕ ಇವತ್ತು ಮನೆಗೆ ಹೋಗಿ ಊಟ ಮಾಡೋ ತಾಪತ್ರಯನ ಇಲ್ಲ, ಇಲ್ಲೇ ಆಗ್ಬಿಡ್ತಲ್ಲ ಊಟ. ಅದ್ರಾಗ ನಮ್ಮ ಅಕ್ಕ ಕೊಡು ಅಂದ್ರೂ 6 ಪೂರಿ ಹಾಕೊಟ್ಬಿಟ್ಟಾಳು. ಮತ್ತೇನು ಇವತ್ತು ಮಧ್ಯಾಹ್ನದ ಊಟ ಕ್ಯಾನ್ಸಲ್. ಅಲ್ಲ ಇವತ್ತು ಮಧ್ಯಾಹ್ನ ಊಟ ಮಾಡಂಗಿಲ್ಲ ಅಂದ್ರ ಅದೆಲ್ಲ ವೇಸ್ಟ್ ಆಗಂಗಿಲ್ಲ. ನೀವು ಏನು ಅನ್ಕೊಳಂಗಿಲ್ಲ ಅಂದ್ರ ಇವತ್ತು ನೀವು ಮಧ್ಯಾಹ್ನದ ಊಟ ಏನು ಮಾಡಲ್ ನೋಡು, ಅದು ನಂಗೆ ಕೊಟ್ಟು ಕಳಿಸ್ಬಿಡ. ಸುಮ್ಕ ಇಟ್ಟು ವೇಸ್ಟ್ ಮಾಡೋ ಬದ್ಲಿ ನಾನರ ತಿಂತಾನಿ.
ಅಯ್ಯ ಹುಚ್ಚಿ ಅವ್ರು ಏನ ಮಾತಿಗೆ ಅಂದ್ರ ನೀನೇನ ಅವ್ರ ಮನೆಗೆ ಹೋಗಿ ಮಧ್ಯಾಹ್ನದ ಊಟ ತಗೊಂಬರಂಗ ಕಾಣಕ್ ಕುಂತಿಲ್ಲ. ಹೋಗ ಹುಚ್ಚಿ ಹೋಗ್ ಒಳಗ ನನ್ ಕಿಮ್ಮತ್ ತೆಗೆದಿಟ್ಟಿ ಎಲ್ಲರ. ಅನಂಗ ರೇಷ್ಮಕ್ಕ ನೀವೇನು ನಮ್ಮನೆ ಕಡೆ ಬಂದಿದ್ದು ಅಲ್ಲ, ನಮ್ಮನೆ ಕಡೆ ಈ ಕಡೆ ನೀವು ಬರಂಗಿಲ್ಲಲ್ಲ, ಅದಕ್ಕೆ ಕೇಳಿದ್ನಿ ಎದಕ್ ಬಂದಿದ್ದು. ಅದು ಅದು ನಾವು ಇಲ್ಲೇ ಬಂದಿದ್ವ್ಯಾ ಕಟ್ಗೆ ಆರ್ಸಕ. ಈಕಿ ನಮ್ಮ ಸುದಿ ಏನ ತಿಂದು ಬಂದ್ಬಿಟ್ಟ, ಖಾರ ಹತ್ತುದು ಅದು ನೆತ್ತಿಗೆ ಏರ್ಬಿಟ್ಟೈತಿ ಕಟ್ಗೆ ಆರ್ಸು ಮುಂದೆ. ಆಕಿ ಕೆಮ್ಮಂದ್ರ ಕೆಮ್ಮ ನಿಲ್ಲೇ ಇಲ್ಲ. ಅದಕ್ಕೆ ನಿಮ್ಮ ಮನೆಗೆ ಬಂದು ಓಟ ನೀರು ಇಸ್ಕೊಂಡು ಕುಡ್ದು ಹೋದ್ರ ಆಕೈತಿ ಅಂತ ಬಂದ್ವ್ಯಾ. ಆಮೇಲೆ ಇಲ್ಲಿ ಪೂರಿ ನೋಡಿದ್ವ್ಯಾ. ಮತ್ತೇನ್ ಮಾಡ್ಬೇಕು, ಪೂರಿ ನೋಡಿಂದೆ ನಮಗ್ ತಡ್ಕಾಕ ಆಗ್ಬೇಕಲ್ಲ, ಅದ್ರ ಬೆಟ್ಟಿಗೆರಿ ಚಟ್ನಿ ಒಂದು, ಅದಕ್ಕ ಕುಂತ ಬಿಟ್ವಿ ನಾಷ್ಟಕ್ಕ. ಚಲೋ ಮಾಡಿ ಬಿಡುವ. ಅಲ್ಲ ನಮಗೂ ಕರಿಬೇಕಿಲ್ಲ ನಾಷ್ಟಕ್ಕ, ಹಿಂಗತೆ ಪುರಿ ಮಾಡೇನವ, ಬರೀ ನಾಷ್ಟಕ್ಕ ಒಂದು ನಾವ ಬರ್ತಿದ್ವಾ. ಕರೀಲಿಲ್ಲ ಅಂದ್ರೂ ಬಂದ್ರಲ್ಲವ, ಚಲೋ ಆತ ಬಿಡು. ಚಲೋ ಆತಲ್ಲ, ಖುಷಿ ಆತಲ್ಲ ನಿನಗ. ನೀ ಖುಷಿಯಾಗಿರುವ, ನೀ ಖುಷಿಯಾಗಿದ್ರಷ್ಟ ಸಾಕು ನಮಗ, ಮತ್ತೆ ಏನೇನು ಬ್ಯಾಡ. ಅನಂಗ ಇನ್ನ ಒಂದ್ ಎರಡೆರಡು ಪುರಿ ತಗೊಂಬಾರ, ಮಸ್ತಾಗಿ ಅವು ತಿಂತವಿ. ಅಲ್ಲ ಎಣ್ಣೆ ಐಟಮ್ ಅವು ಜಾಸ್ತಿ ತಿನ್ನಬಾರ್ದು, ಹೊಟ್ಟೆ ಕೆಡ್ತೈತಿ. ಬ್ಯಾಡ ಬ್ಯಾಡ, ಇಷ್ಟ ಸಾಕ್ ತಗ. ಏಟನ್ ತಿಂತಿ? ಗಂಗವ್ವ ಹೋಗ್ ಒಳಗ ಇನ್ನ ಒಂದ್ ಎರಡು ತಂದು ಕೊಡು. ನೀ ಹೆಂಗ್ ಮಾಡ್ತಿದಿ? ಇನ್ನ ಎರಡ್ಯಾಡ ಯಾಕ ನಾಲ್ಕು ತಗೊಂಡ್ ತಿನ್ರಿ ನೀವು, ಜಾಸ್ತಿ ಮಾಡ್ಯಾಳ ನಮ್ಮವ್ವ. ಇದು ನನ್ನ ಮಗಳು ಒಂದ್ ಕಡೆ ಜೀವ ತಿಂತೈತಿ, ಇದು ಒಂದ್ ನನ್ನ ಗಂಡು ಒಂದು, ಇಬ್ರಿಗೂ ಉಳಿತಾಯ ಅನ್ನೋದು ಗೊತ್ತಿಲ್ಲ. ಅಯ್ಯ ಬ್ಯಾಡ ಬಿಡ, ಪಾಪ ನಮ್ ಗಂಗಕ್ಕಗ ಮತ್ ಸಿಟ್ಟು ಬರಾಕೂತೈತಿ, ಜಾಸ್ತಿ ತಿನ್ನಕೂತಿವ ಏನ ನಾವು. ಇಲ್ವಾ ಇಲ್ಲ, ಹಂಗೆಲ್ಲ ಅನ್ಕೋಬೇಡ್ರಿ. ಇನ್ನ ಎರಡೆರಡಲ್ಲ ತರ್ತೀನಿ ತಗೋ. ಮತ್ತ ಮೂವರ್ಗೂ ಬೇಕೇನು? ಮತ್ತ ಮೂವರ್ಗು ತಗೊಂಬ. ಇನ್ನ ಎರಡೆರಡು ಯಾಕ ನಾಲ್ಕು ತಗೊಂಬ, ತಿಂತವಿ. ಯಾಕೆ ಒಲ್ಲೆ ಅನ್ಬೇಕು? ನಮ್ ಗಂಗಕ್ಕನ ಮನಿಗ್ ಬಂದಾಗ ನಾವ್ ಯಾಕೆ ಕಮ್ಮಿ ತಿನ್ಬೇಕು ಅಂತೀವಿ. ಹೋಗ್ಲಿ ಬಿಡ ಜಯಕ, ನಾವು ಪುರಿ ತಿನ್ನೋದು ನೋಡಿ ಹೊಟ್ಟೆ ಹೊಡ್ಕೊಂಡು ಅಲ್ಲೇ ಸತ್ತು ಹೋದ್ರೆ ಏನ್ ಮಾಡ್ಬೇಕು? ಅಯ್ಯ ಸುಮ್ಮನೆ ಇರ ರೇಷ್ಮಕ್ಕ, ನಮ್ಮನಿಗೆ ಬಂದಾಗ ಏನಾರ ಕೋಳಿ ಮಟನ್ ಏನಾರ ಮಾಡಿರ್ಲಿ, ವಾಸನೆ ಹಿಡ್ಕೊಂಡು ಬಂದು ಊಟಕ್ಕೆ ಕುಂತ ಬಿಡ್ತಾಳವ. ನಾವು ಬ್ಯಾಡ ಅಂದ್ರೂ ಕೇಳಂಗಿಲ್ಲ, ಊಟ ಮಾಡಿ ಹೋಗ್ಕಳ. ಮತ್ತು ನಾವು ಹಂಗೆ ಹೋಗ್ಬೇಕನು, ತಡಿ ತಿಂದ ಹೋಗುನು.